ಹೆಣ್ಣು ಮಕ್ಕಳು ಯಾವತ್ತು ಬಸವಣ್ಣವನ್ನ ನೆನೆದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವತ್ತು ಬಿಡಿ ವಿದ್ಯಾಭ್ಯಾಸ ಮುಂದುವರೆದಿರೋದ್ರಿಂದ ಎಲ್ಲ ರಂಗದಲ್ಲಿ ಇದ್ದಾರೆ. ಆದರೆ ಒಂದು 40 ವರ್ಷದ ಹಿಂದೆ ಹೋದ್ರೆ, 50 ವರ್ಷದ ಹಿಂದೆ ಹೋದ್ರೆ ಹೆಣ್ಮಕ್ಳು ಮೆಚೂರ್ ಆದ್ರೆ ಶಾಲೆಗೆ ಕಳಿಸ್ತಿರ್ಲಿಲ್ಲ ಅಲ್ವಾ. ಶಾಲೆಗೆ ಕಳಿಸ್ತಿರ್ಲಿಲ್ಲ. ದೊಡ್ಡಕ್ಕೆ ಆದಳು ಏನಂತಿದ್ರು, ಎದೆ ಮೇಲೆ ಸೆರಗಿರ್ಬೇಕು, ತಲೆ ಮೇಲೆ ಮುಸ್ಕಿರ್ಬೇಕು ಅಲ್ವಾ. ಈಗ ಅದನ್ನ ಸ್ವಲ್ಪ ದುರುಪಯೋಗನೂ ಮಾಡ್ಕೊಂತಾರೆ. ಸಮಾನ ಹಕ್ಕು ತಂದು ಕೊಟ್ಟಿದ್ದಾರೆ, ನಾವು ಗಂಡು ಮಕ್ಳಿಗೆ ಏನು ಕಮ್ಮಿ ಅಂತ ಅರೆಬರೆ ಬಟ್ಟೆ ಹಾಕೊಂಡು ಓಡಾಡ್ತಾರೆ. ಅದರಲ್ಲಿ ಸಮಾನತೆ ತೋರಿಸ್ಬಾರ್ದು, ಸಾಧನೆಯಲ್ಲಿ ಸಮಾನತೆಯನ್ನು ತೋರಿಸ್ಬೇಕು ಹೆಣ್ಮಕ್ಳು ಅಲ್ವಾ. ಉಡುಗೆ ತೊಡುಗೆಗಳಲ್ಲಿ ಅಲ್ಲ, ಜ್ಞಾನದಲ್ಲಿ ಸಮಾನತೆಯನ್ನು ತೋರಿಸ್ಬೇಕು. ಹಾಗಾಗಿ ನಾಳೆ ಮಹಿಳೆ ದಿನಾಚರಣೆ ಇರೋದ್ರಿಂದ ಇವತ್ತು ಆಶ್ರಮಕ್ಕೆ ಇಷ್ಟು ಮಹಿಳೆಯರು ಭೇಟಿ ಕೊಟ್ಟಿರೋದು ನಮ್ಮ ಸೌಭಾಗ್ಯ ಅಂತಲೇ ಹೇಳಿ ಇಷ್ಟಪಡ್ತೀನಿ. ಹೆಣ್ಮಕ್ಳು ತಿಳ್ಕೋಬೇಕು. ಗಂಡ್ಮಕ್ಳು ಹೇಳ್ತಾರೆ ನಿನಗೇನು ಗೊತ್ತಾಗಲ್ಲ, ಮೂಲೆ ಗುಂಪಾಗಿರು ಅಂತ. ಆದರೆ ಹೆಣ್ಮಕ್ಳು ಬುದ್ಧಿವಂತರ, ಗಂಡ್ಮಕ್ಳು ಬುದ್ಧಿವಂತರ? ಹೆಣ್ಮಕ್ಳೇ ಹೋದಲ್ಲ. ಅವ್ರು ಗಂಡ್ಮಕ್ಳು ಹೇಳ್ಬೇಕು ಯಾರು ಬುದ್ಧಿವಂತರು? ಯಾವ ರೀತಿ ಸ್ವಲ್ಪ ಹೇಳ್ಬೋದ? ಬನ್ನಿ ಮುಂದೆ, ನಮ್ಗೆ ಬೇಕು ನಿಮ್ಮಂತ ಮಾತುಗಳು ಬೇಕು. ಹೆಣ್ಮಕ್ಳೇ ಗಂಡ್ಮಕ್ಳು ಹೊರಗೋಗಿ ಸಂಬಳ ತಂದು ಕೊಡಬಹುದು. ಎಂಥ ಅಜ್ಞಾನಿ ಹೆಣ್ಮಕ್ಳಿದ್ರು, ಎಜುಕೇಶನ್ ಗೊತ್ತಿಲ್ಲ, ಶಾಲೆ ಮೆಟ್ಲು ಹತ್ತಿಲ್ಲ ಅಂದ್ರೂ ಕೂಡ ಜ್ಞಾನ ಇರುತ್ತಾಕೇಳಿ ಯಾವುದಕ್ಕೆ ಎಷ್ಟು ವಿನಿಯೋಗ ಮಾಡಬೇಕು, ಒಂದು ತಿಂಗಳಿಗಾಗುವಷ್ಟು ರೇಷನ್ ಎಷ್ಟು ತರಬೇಕು, ಅದು ಜ್ಞಾನ ಅಲ್ವಾ. ಆದರೆ ನಾವು ಅನ್ಕೊಂಡಿರ್ತೀವಿ ನಮಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ ಅಂತ. ಅದು ಜ್ಞಾನ ತನ್ನಲ್ಲಿ ಇರ್ತದೆ, ಆ ಸಮಯಕ್ಕೆ ಅದು ಹೊರ ಬರ್ತದೆ. ಹಾಗಾಗಿ ನಾನು ಯಾರು ಅನ್ನೋ ಒಂದು ಸತ್ಯ ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ರೆ ಒಂದು ಸಮಾನ ನೆಲೆ ಬರ್ತದೆ. ಆ ಸಮಾನ ನೆಲೆ ಅಧ್ಯಾತ್ಮ ಅಂದ್ರೇನು? ಆತ್ಮವನ್ನು ಅವಲೋಕಿಸಿಕೊಳ್ಳೋದು, ಅದೇ ಆಧ್ಯಾತ್ಮ. ಅಧ್ಯಯನ ಮಾಡೋದು, ಬೇರೆ ಬುಕ್ಸು ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತೀವಲ್ಲ, ನಮ್ಮ ಬಗ್ಗೆ ನಾವು ಅಧ್ಯಯನ ಮಾಡಬೇಕು, ಅದೇ ಆಧ್ಯಾತ್ಮ. ಆ ಆತ್ಮವನ್ನು ಅವಲೋಕಿಸಿಕೊಂಡಾಗ ಒಂದು ಸಮಾನ ನೆಲೆ ಬರುತ್ತೆ. ಏರು ಇಲ್ಲ, ಇಳಿತಾನಿಲ್ಲ, ಕೇಡು ಇಲ್ಲ, ಒಳಿತು ಇಲ್ಲ, ಏನಾದರೂ ಸಮಾನವಾಗಿರ್ತಾರೆ. ಚಂಚಲ ಮನಸ್ಸು ಆಗೋದಿಲ್ಲ, ವಿಚಲಿತ ಆಗೋದಿಲ್ಲ. ಆಗೇನಾಗ್ತದೆ? ಆನಂದ ಇರ್ತದೆ. ಯಾವುದೇ ಸಮಯದಲ್ಲಿ ನೋಡ್ರಿ, ಮುಖದಲ್ಲಿ ಸುಂದರವಾದ ನಗೆಯಿಂದ ಕೂಡಿರ್ತಾರೆ ಸಮಾನ ನೆಲೆಯಲ್ಲಿರೋರು. ಯಾಕೆಂದ್ರೆ ಯಾವುದಕ್ಕೂ ಒಳಗೆ ಆಗೋದಿಲ್ಲ ಅವರು. ಒಳ್ಳೆದಕ್ಕೂ ಅವ್ರಿಗೆ ಸಂಬಂಧ ಇಲ್ಲ, ಕೆಟ್ಟದಕ್ಕೂ ಸಂಬಂಧ ಇಲ್ಲ. ಸಮಾನ ನೆಲೆ ಇತ್ತಂದ್ರೆ ಆನಂದವಾಗಿರ್ತಾರೆ. ಆನಂದವಾಗಿದ್ರಂದ್ರೆ ಆರೋಗ್ಯ ಯಾಕೆ ಹಿಂಬಾಲಿಸ್ಕೊಂಡು ಬರೋದಿಲ್ಲ? ಅದೇ ನಮ್ಮ ಜೀವನದ ಸೂತ್ರ, ಆಧ್ಯಾತ್ಮ, ಆನಂದ, ಆರೋಗ್ಯ. ಈ ಸತ್ಯ ತಿಳ್ಕೋಬೇಕು ಅಂದ್ರೆ ಒಂದಾರ ಆಶ್ರಮದಲ್ಲಿದ್ರೆ ಆರೋಗ್ಯ ಯಾವ್ದ್ರಿಂದ ಸಿಗ್ತದೆ? ನಮ್ಮ ಸದ್ಯದಲ್ಲಿ ಕೈಯಲ್ಲಿ ಯಾವ್ದ್ರಿಂದ ಸಿಗುತ್ತೆ ಆರೋಗ್ಯ? ಆಹಾರದಿಂದ. ಮೇನ್ ಆಹಾರದಿಂದ ಆರೋಗ್ಯ. ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ಯಾವುದೇ ಇತಿಹಾಸದಲ್ಲಿ ಹೇಳಿಲ್ಲ. ಏನ್ ಹೇಳಿದ್ದಾರೆ? ಹೌದಲ್ಲ? ಎಷ್ಟೇ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ ಭೋಗವನ್ನ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ಯೋಗ ಏನ್ ಪ್ರಯೋಜನ ಕೊಡ್ತದೆ? ಅದನ್ನ ವಿಚಾರ ಮಾಡ್ಬೇಕಲ್ಲ. ಅದಕ್ಕೆ ಶರಣರ ವಚನಗಳನ್ನ ಅಧ್ಯಯನ ಮಾಡ್ಬೇಕು. ಅದರಲ್ಲಿ ಏನಿಲ್ಲ ಅಂತ ಕೇಳಿ, ಸೋಷಿಯಲ್ ಐತೆ, ಸೈನ್ಸ್ ಐತೆ, ಮ್ಯಾಥಮೆಟಿಕ್ಸ್ ಐತೆ, ಎಲ್ಲ ಐತೆ. ಅದಕ್ಕೆ ಹೆಂಗಂದ್ರೆ ಬಸವ ಧರ್ಮ ವಚನ ಸಾಹಿತ್ಯ ಅಂದ್ರೆ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ. ಅದು ಕಾಯ್ತಾ ಇರುತ್ತೆ ಕಪ್ಪೆ ಚಿಪ್ಪು. ಆ ಒಂದು ಮಳೆಯ ಹನಿಗೋಸ್ಕರ ಅದರೊಳಗೆ ಅಂಟ್ಕೊಂಡಿದ್ದಂಥ ಮುತ್ತಿನ ಒಂದು ಅಂಶ ಆ ಮಳೆ ಹನಿ ಒಳಗೆ ಹೋಯ್ತಂದ್ರೆ ಬಾಯಿ ಮುಟ್ಕೊಂಡು ಅದರೊಳಗಡೆ ಮುತ್ತು ತಯಾರಾಗ್ತದೆ. ಹಾಗೆ ಸ್ವಾತಿ ಮಳೆ ಇದ್ದ ಹಾಗೆ ಬಸವ ಧರ್ಮ ವಚನ ಸಾಹಿತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಒಪ್ಪಿಕೊಂಡ್ರೆ, ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಕೂಡ ಮುತ್ತಿನಾಗಿ ಮೌಲ್ಯಯುತವಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶಕವಾಗಿ ರೂಪಿಸ್ಕೋಬಹುದು. ಯಾರ ಕೈಲೂ ಇಲ್ಲ ಜೀವನ. ಮೊದಲನೇ ಪುಟ ತಾಯಿ ಬರೆದ್ರೆ ಕೊನೆ ಪುಟ ಪರಮಾತ್ಮ ಬರ್ದಿರ್ತಾನೆ. ಮಧ್ಯದ 98 ಪುಟಗಳನ್ನ ಯಾರು ಬರೆಯೋರು? ನಾವೇ ಬರ್ಕೊಳ್ಳೋರು ಅಲ್ವಾ? ಯಾವ್ದ್ರ ಮೇಲೆ? ನಡೆ, ನುಡಿ, ಆಚಾರ, ವಿಚಾರಗಳ ಮೇಲೆ ನಿಲ್ತದೆ ಅಲ್ವಾ?